ನೋಡಿ ಸ್ನೇಹಿತರೆ, ಬಿಗ್ ಮಿಶ್ರಾ ಪೇಡ ಎಷ್ಟು ದೊಡ್ಡ ಫ್ಯಾಕ್ಟ್ರಿ ಅಂದ್ರೆ ಹೆಚ್ಚು ಕಡಿಮೆ ಒಂದು 50 ಎಕರೆನಲ್ಲಿ ಇವ್ರದ್ದು ಫ್ಯಾಕ್ಟ್ರಿ ಇರ್ಬೋದು. ಇವಾಗ ನಾವು ಪೇಡ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಪೇಡ ಯಾವ ರೀತಿ ತಯಾರಿಸ್ತಾರೆ ಅದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದು ಏನಂದ್ರೆ ಪೇಡ ಆ ಕಲರ್ಗೆ ನಾನು ಕೇಳಿದೆ, ನೀವೇನಾದ್ರೂ ಒಂದು ಇದಕ್ಕೆ ಬಣ್ಣ ಮಿಕ್ಸ್ ಮಾಡ್ತೀರಾ ಅಂತ. ನೋಡಿ ಸ್ನೇಹಿತರೆ, ಇದೇ ಪೇಡ ಮ್ಯಾನುಫ್ಯಾಕ್ಚರಿಂಗ್. ಅವ್ರು ಹೇಳಿದ್ರು ಅದು ಬಣ್ಣ ಮಿಕ್ಸ್ ಮಾಡೋದಲ್ಲ ಸರ್, 100 ಲೀಟರ್ ನಾವು ಹಾಲನ್ನ ಈ ರೀತಿ ಮೆಷಿನರೀಸ್ ಅಲ್ಲಿ ಕುದಿಸ್ತಾ ಹೋಗ್ತಾ ಇರ್ತೀವಿ. ಆ ಕುದಿಸ್ತಾ ಹೋಗ್ತಿರ್ಬೇಕಾದ್ರೆ ಅದರಲ್ಲಿ ಬರ್ತಕ್ಕಂತ ಒಂದು ಕೆನೆ, ಆ ಕೆನೆ ಗಟ್ಟಿ ಆಗಿ 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 ಈ ಕಲರ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಇದು ಹಾಲು ಕುದಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಾಲು ನಾವು ಇಟ್ಟಾಗ ಏನಾಗುತ್ತೆ, ಬೆಳ್ಳಿಗೆ ಇರುತ್ತೆ. ಬಟ್ ಇವರು ಅದನ್ನ ಕುದಿಸಿ 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 ಆ ಬ್ರೌನ್ ಕಲರ್ ತರ್ತಾರೆ. ಅದಾದ ಮೇಲೆ ಅದಷ್ಟು ಗಟ್ಟಿ ಆಗುತ್ತೆ. ಒಂದು 100 ಲೀಟರ್ ಹಾಲು ಅವರು ಅಲ್ಲಿ ಹಾಕಿತ್ತು ಅಂದ್ರೆ ಅವ್ರಿಗೆ ಸಿಕ್ಕದೆ 20 ಲೀಟರ್ ಹಾಲಿನಷ್ಟು ಮೆಟೀರಿಯಲ್ ಮಾತ್ರ. ನೋಡಿ, ಈ ರೀತಿ ಅವರು ಗಟ್ಟಿ ಆದಾಗ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ ಮೇಲೆ ಈ ರೀತಿ ಮೆಷಿನರೀಸ್ಗೆ ಹಾಕ್ತಾರೆ. ಆ ಮೆಷಿನರಿಗೆ ಹಾಕದ ಮೇಲೆ ಇಲ್ಲಿ ನೋಡಿ, ಇದು ಉಂಡೆ ಮಾಡುತ್ತೆ. ಹೀಗೆ ನೋಡ್ತಾ ಇದ್ದೀರಲ್ವಾ, ಆ ಮಿಷಿನ್ ಕಟಿಂಗ್ ಹೆಂಗೆ ಅಂದ್ರೆ ಒಂದು ಪೇಡ ಇಷ್ಟೇ ಗ್ರಾಮ್ ಇರಬೇಕು ಅಂತ ಇದಾಗತ್ತೆ. ಇಲ್ಲಿ ಬಂದ್ರೆ ಬೂರಾ ಸಕ್ಕರೆ ಇಟ್ಕೊಂಡಿರ್ತಾರೆ ನೋಡಿ, ಅಂದ್ರೆ ಸಕ್ಕರೆನ ಪುಡಿ ಮಾಡಿ ಅದಕ್ಕೆ ಬೂರಾ ಸಕ್ಕರೆ ಅಂತ ಕರೀತಾರೆ. ಅದಾದ್ಮೇಲೆ ಅದ್ರ ಮೇಲೆ ಸುಮ್ನೆ ಸಕ್ಕರೆನ ಉದುರಿಸಿರ್ತಾರೆ, ಯಾಕೆಂದ್ರೆ ಕೈಗೆ ಕರೆಕ್ಟ್ ಆಗಿ ಸಿಕ್ಬೇಕು, ಇಲ್ಲದ್ರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಇದು ಪೇಡ. ನೋಡಿ ಸ್ನೇಹಿತರೆ, ನಾನು ಮತ್ತೆ KM ವೀರೇಶ್ ಅವರು ಫ್ಯಾಕ್ಟ್ರಿ ಒಳಗೆ ಹೋಗಿದ್ದೀವಿ. ಎಷ್ಟು ದೊಡ್ಡ ಫ್ಯಾಕ್ಟ್ರಿ, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಜಿಲೇಬಿನ ತುಪ್ಪದಲ್ಲಿ ಕರಿತಾ ಇದ್ದಾರೆ. ಎಷ್ಟು ಸಣ್ಣ ಸಣ್ಣ ಜಿಲೇಬಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ನಾನು ನೀವತ್ತು ಮಾಡೋದಕ್ಕಾಗೋದಿಲ್ಲ ಬಿಡಿ, ಇದು ಅವ್ರಿಗೆ ಪ್ರಾಕ್ಟೀಸ್. ಇದನ್ನ ಇಲ್ಲಿ ಕರೆದ ಆದ ಮೇಲೆ ಈ ಸಕ್ಕರೆ ಕ್ಷೀರದಲ್ಲಿ ಅದನ್ನ ಅದ್ದುತ್ತಾರೆ. ಸಕ್ಕರೆ ಕ್ಷೀರದಿಂದ ತೆಗೆದ ಆದ್ಮೇಲೆ ಈ ರೀತಿ ಜೋಡಿಸ್ಕೊಂಡು ಪ್ರತಿ ಒಂದು ಅಂಗಡಿಗಳಿಗೂ ಇವ್ರು ಕಳಿಸ್ಕೊಡ್ತಾರೆ. ಅಂದ್ರೆ ಇವರಿಗೆ ಎಷ್ಟು ಆರ್ಡರ್ಸ್ ಇರುತ್ತೆ ಆ ಎಲ್ಲಾ ಶಾಪ್ಸ್ಗೂ ಈ ತರ ಜೋಡಿಸ್ಬಿಟ್ಟು ಕಳಿಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಇದಕ್ಕೆ ನ್ಯೂ ಮಿಲ್ಕ್ ಕೇಕ್ ಅಂತ ಕರೀತಾರೆ. ಇದಕ್ಕೆ ಸಕ್ಕರೆ, ಹಾಲು ಮತ್ತೆ ತುಪ್ಪ ಇದಿಷ್ಟನ್ನು ಮಿಕ್ಸ್ ಮಾಡ್ಬಿಟ್ಟು ಈ ಮಿಷಿನರೀಸ್ ಅಲ್ಲಿ ಹಾಕಿದ್ರೆ ಅದು ತಿರುಗಿ 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 ಒಂದು ರೀತಿ ಗಟ್ಟಿಯಾಗಿ ಆಗತ್ತೆ. ಈ ನಿಮ್ಗೆ ಕಾಣ್ತಾ ಇದೆ ನೋಡಿ, ಅದೊಂಚೂರು ಮಂದ ಬರುತ್ತೆ. ಇದು ಹೋಗ್ತಾ 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 ನೋಡಿ, ಆ ಕಡೆ ಕಾಣುತ್ತೆ ನಿಮ್ಗೆ. ಇದು ಬಂದ್ಬಿಟ್ಟು ಜಾಮೂನ್ ಮಿಕ್ಸಿಂಗು. ಈ ಜಾಮೂನ್ ಮಿಕ್ಸಿಂಗ್ ಆದ್ಮೇಲೆ ಈ ರೀತಿ ಮೆಷಿನರೀಸ್ಗೆ ಹಾಕ್ತಾರೆ. ನೋಡಿ, ಅದು ಸಣ್ಣ ಸಣ್ಣದಾಗಿ ಕಟ್ ಆಗ್ತಾ ಇರ್ತದೆ. ಸಣ್ಣ ಸಣ್ಣದಾಗಿ ಕಟ್ ಆಗ್ತಾ ಇದೆ ನೋಡಿ, ಎಷ್ಟು ನೀಟಾಗಿ ಕಟ್ಟಾಗಿ ಆಚೆ ಬರ್ತಾ ಇದೆ. ಎಲ್ಲವೂ ಒಂದೇ ಸೈಜ್ ಇರುತ್ತೆ. ಇದು ಕಟ್ಟಾಗಿ ಆಚೆಗೆ ಬಂದ ಮೇಲೆ ಇಲ್ಲಿ ಒಂದು 4-6 ಜನ ಕೂತ್ಕೊಂಡು ಕೈಗೆ ತುಪ್ಪ ಬಳಕೊಂಡು ಅದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾರೆ. ನೋಡಿ, ಈ ರೀತಿ ಉಂಡೆ ಮಾಡಿ, ಇದು ಸಣ್ಣ ಸಣ್ಣ ಜಾಮೂನು. ಈಗ ಸಾಮಾನ್ಯವಾಗಿ ನೀವು ದೊಡ್ಡ ದೊಡ್ಡ ಜಾಮೂನುಗಳನ್ನ ನೋಡಿರ್ತೀರಾ, ಇದು ತೀರಾ ಸಣ್ಣ ಸಣ್ಣ ಜಾಮೂನುಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಷ್ಟು ಜನ ಕೂತ್ಕೊಂಡು ಆ ಮೆಷಿನ್ ಇಂದ ಕಟ್ಟಾಗಿ ಬರ್ತಿರ್ತಕ್ಕಂಥದ್ದನ್ನ ಉಂಡೆ ಕಟ್ಬಿಟ್ಟು ಇವ್ರು ಇಲ್ಲಿ ತುಪ್ಪದಲ್ಲಿ ಕರೀತಾರೆ. ಇಲ್ಲಿ ನೋಡಿ ಹೆಂಗೆ ತುಪ್ಪದಲ್ಲಿ ಕರಿತಾ ಇದ್ದಾರೆ. ಆ ತುಪ್ಪದಲ್ಲಿ ಕರೆದಿರ್ತಕ್ಕಂಥ ಜಾಮೂನನ್ನ ಈ ಕ್ಷೀರಕ್ಕೆ ಹಾಕ್ತಾರೆ. ಇದು ಸಕ್ಕರೆ ಕ್ಷೀರ, ಇದಕ್ಕೆ ಹಾಕ್ತಾರೆ. ನೋಡಿ, ಇದು ಅಂಗೂರ್ ಗೀ ಜಾಮೂನ್ ಅಂದ್ರೆ ಸಣ್ಣ ಸಣ್ಣ ದ್ರಾಕ್ಷಿ, ಸಣ್ಣ ಜಾಮೂನ್ಗಳಿವು. ಅಲ್ಲಿ ಕೆಂಪು ಕರೆದ ಆದ್ಮೇಲೆ ಈ ಕ್ಷೀರಕ್ಕೆ ಹಾಕೋದು. ಆಕ್ಚುಲಿ ಇದನ್ನ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸುತ್ತೆ ನಮ್ಗಳಿಗೆ. ನೋಡಿ, ಇದು ದೊಡ್ಡ ಸೈಜ್ ಜಾಮೂನು. ಇದು ಆ ಅಂಗೂರ್ ಗೀ ಜಾಮೂನ್ ಅಲ್ಲ, ಇದು ಸ್ವಲ್ಪ ದಪ್ಪ ಇದೆ. ಇದು ನೋಡಿ, ಇದು ಚಿಕ್ಕದಿದೆ, ಇದು ಸಣ್ಣ. ಅಂದ್ರೆ ಎಲ್ಲಾ ರೀತಿ ಜಾಮೂನುಗಳನ್ನ ಮಾಡಿ ಮಾಡಿ ಇವರು ಅಂಗಡಿಗಳಿಗೆ ಕಳಿಸ್ಕೊಡ್ತಾರೆ. ನೋಡಿ ಸ್ನೇಹಿತರೆ, ಕಡಲೆ ಹಿಟ್ಟನ್ನ ಕಲಸ್ಕೊಂಡು ಒಂದು ಮಂದ ರೀತಿನಲ್ಲಿ ಕಲಸ್ಕೊಂಡಿರ್ತಾರೆ ಇವರು. ಇದನ್ನ ಇಲ್ಲಿ ಬೂಂದಿ ಕರಿತಾ ಇದ್ದಾರೆ. ಈ ಬೂಂದಿನ 2 ತರನು ನಾವು ಉಪಯೋಗಿಸ್ಕೊಳ್ತೀವಿ. ಇವರು ಫಸ್ಟ್ ಕರೆದಿರ್ತಕ್ಕಂಥ ಬೂಂದಿನ ಇದನ್ನ ನಾವು ಖಾರದ ರೀತಿನಲ್ಲೂ ಮಿಕ್ಸ್ ಮಾಡ್ಕೋಬಹುದು. ಇದನ್ನೇ ಸಕ್ಕರೆ ಕ್ಷೀರದಲ್ಲಾದ್ರೆ ಸಿಹಿ ಬೂಂದಿ ಆಗುತ್ತೆ. ಅಂದ್ರೆ ಇವರು ಯಾವ ರೀತಿ ಅಂದ್ರೆ ಈ ಬೂಂದಿ ಕರ್ದು ಕರ್ದು ಇಲ್ಲಿ ಹಾಕ್ತಾರೆ. ಇದು ಆರದ ಮೇಲೆ ಈ ರೀತಿ ಒಂದ್ ಸ್ವಲ್ಪ ಕಟ್ಕಲು ಬರುತ್ತೆ. ಅಂದ್ರೆ ಕುಟುಂಬ ಅನ್ನೋ ತರ ತಿನ್ನೋ ತರ ಬಂತು ಅಂದ್ರೆ ಇದಕ್ಕೆ ಉಪ್ಪು ಖಾರ ಮಿಕ್ಸ್ ಮಾಡಿದ್ರೆ ಖಾರ ಬೂಂದಿ ಆಗುತ್ತೆ. ನೋಡಿ, ಅಲ್ಲಿ ಒಂದು ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಕಡೆ ಬಂತು ಅಂದ್ರೆ ಮೈಸೂರು ಪಾಕ್. ಈ ಮೈಸೂರು ಪಾಕ್ ಸಾಮಾನ್ಯವಾಗಿ ತುಂಬಾ ಸಾಫ್ಟ್ ಇರೋದನ್ನ ನಮ್ಮ ಓಲ್ಡ್ ಮೈಸೂರು ಅಂದ್ರೆ ನಮ್ಮ ಈ ಮೈಸೂರು ಪ್ರಾಂತ್ಯದಲ್ಲಿ ನಾವು ನೋಡ್ತೀವಿ. ಇದು ಬಂದು ಗಟ್ಟಿ ಇರುತ್ತೆ. ಇದು ತುಪ್ಪದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಅಂದ್ರೆ ಪರಿಪೂರ್ಣವಾಗಿ ತುಪ್ಪದಲ್ಲಿ ತಯಾರಿಸಿರ್ತಕ್ಕಂಥ ಮೈಸೂರು ಪಾಕು. ಇದಕ್ಕೆ ಮಿಲ್ಕ್ ಮೈಸೂರು ಪಾಕ್ ಅಂತ ಕರೀತಾರೆ ಇವರು. ಇದರಲ್ಲಿ ಹಾಲು ಮಿಶ್ರಣದಲ್ಲಿ ಮಾಡಿರ್ತಕ್ಕಂಥ ಮೈಸೂರು ಪಾಕ್.
ನೋಡಿ ನೋಡಿ ಎಷ್ಟು ದೊಡ್ಡ ಫ್ಯಾಕ್ಟ್ರಿ. ಈಗ ಬಂದಿರತಕ್ಕಂಥದ್ದು ಇದು ಒಂದು ಪ್ಯಾಕಿಂಗ್ ಯೂನಿಟ್. ಅಂದ್ರೆ ಇದರಲ್ಲಿ ಪರಿಪೂರ್ಣವಾಗಿ ಎಲ್ಲ ಮೆಷಿನರೀಸ್ ಅಲ್ಲೇ ಪ್ಯಾಕ್ ಮಾಡಿ ಮಾಡಿ ಇವರು ನಮ್ಗಳಿಗೆ ಅಂಗಡಿಗಳಿಗೆ ಕಳಿಸ್ಕೊಡ್ತಕ್ಕಂಥ ಜಾಗ ಇದು. ನೋಡಿ ಎಷ್ಟು ದೊಡ್ಡ ಪ್ಯಾಕಿಂಗ್ ಯೂನಿಟ್ ಇದೆ ಈ ಕಂಪನಿನಲ್ಲಿ. ನೋಡಿ ನೋಡಿ ಸ್ನೇಹಿತರೆ, ಇದು ಬಂದು ಖಾರದ ತಿನಿಸುಗಳನ್ನ ಮಾಡ್ತಕ್ಕಂಥ ಜಾಗ. ಅಂದ್ರೆ ಮಿಕ್ಸ್ಚರು, ಖಾರ ಬೂಂದಿ, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಪಾಪಡಿ ಅಂತ ಕರೀತಾರೆ, ಪಾಪಡಿ. ಆಮೇಲೆ ಅದಕ್ಕೆ ಒಂದು ಹಸಿರು ಚಟ್ನಿ ಕೊಡ್ತಾರೆ. ಇದೆಲ್ಲವೂ ಕಡಲೆ ಹಿಟ್ಟಲ್ಲೇ ಮಾಡ್ತಕ್ಕಂಥದ್ದು ಖಾರದ ತಿಂಡಿಗಳು. ನೋಡಿ ಎಷ್ಟು ಕಡಲೆ ಹಿಟ್ಟುಗಳು ತರಿಸಿದ್ದಾರೆ. ಆ್ಯಕ್ಚುಲಿ ಫ್ಯಾಕ್ಟ್ರಿ ಒಳಗೆ ನೋಡಿದ್ರೆ ಹೈಜೆನಿಕ್ ನೀಟ್ನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ ಇದಕ್ಕೆ ಪಾಪಡಿ ಮತ್ತು ಅಲ್ಲಿ ಖಾರ ಬೂಂದಿ ಮಾಡ್ತಾ ಇದ್ರು. ಇದನ್ನ ನೋಡಿ ಎಲ್ಲ ಕಡಲೆ ಹಿಟ್ಟಿಗೂ ಅವ್ರು ಕಲಿಸ್ಬೇಕಾದ್ರೆ ಕೈಗೆ ಇದನ್ನ ಹಾಕ್ಕೊಂಡಿದ್ದಾರೆ, ಗ್ಲೌಸಸ್. ಇದು ನೋಡಿ ಇದನ್ನ ಜರಡಿ ಹಿಡಿತಾರೆ. ಕಲ್ಲು ಮಣ್ಣು ಏನಾದರೂ ಇತ್ತು ಅಥವಾ ದಪ್ಪ ಏನಾದರೂ ಉಂಡೆಗಳು ಹಾಗೆ ಉಳ್ಕೊಂಡಿದ್ರೆ ಅದು ಪಾಪಡಿ ಆಗಲಿ ಅಥವಾ ಖಾರ ಬೂಂದಿ ಆಗಲಿ ಅಥವಾ ಮಿಕ್ಸ್ಚರ್ಗಳಾಗಲಿ ಇನ್ನೊಂದಾಗಲಿ ಮಾಡೋದಕ್ಕೆ ಚೆನ್ನಾಗಿರಲ್ಲ ಅಂತೇಳಿ ಜರಡಿ ಹಿಡಿತಾ ಇದ್ದಾರೆ ಆ ಹೆಣ್ಮಗು. ನೋಡಿ ಇದು ಮಿಕ್ಸಿಂಗ್ ಯೂನಿಟ್. ಇವರೆಲ್ಲ ಹಾಕಿ ಒಂದು ರೌಂಡ್ ಕೈನಲ್ಲಿ ಮಾಡಿ ಅದಾದ ಮೇಲೆ ಮೆಷಿನರೀಸ್ಗೆ ಹಾಕ್ತಾರೆ. ಆ ಮೆಷಿನರೀಸ್ ಅಲ್ಲಿ ಹೇಗೆ ಅಂದರೆ ಇವ್ರಿಗೆ ಎಷ್ಟು ದಪ್ಪ ಬೇಕು, ಎಷ್ಟು ಗಟ್ಟಿ ಬೇಕು, ಹೇಗೆ ಬೇಕು ಆ ರೀತಿ ಮಿಕ್ಸ್ ಮಾಡಿ ಔಟ್ಪುಟ್ ಕೊಡುತ್ತೆ. ನೋಡಿ ಇದು ಪಾಪಡಿ ಅನ್ನೋದನ್ನ ಕರಿತಾ ಇದ್ದಾರೆ. ಅಂದ್ರೆ ಇದಕ್ಕೆ ಏನಂದ್ರೆ ಒಂದು ಹಸಿರು ಚಟ್ನಿನೂ ಆ ಕಡೆ ಕೊಡ್ತಾರೆ. ಆಕ್ಚುಲಿ ಹಸಿರು ಚಟ್ನಿ ಜೊತೆನಲ್ಲಿ ಇದು ತಿಂದ್ರೆ ಗ್ರೀನ್ ಚಟ್ನಿ ಅಂತ ಕರೀತಾರಲ್ಲ, ಬಹಳ ಚೆನ್ನಾಗಿರುತ್ತೆ ಇದ್ರದ್ದು ಪಾಪಡಿದು ಟೇಸ್ಟ್. ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಕಡೆ ಬಂದ್ರೆ ನೀವು ಪಾಪಡಿ ಚಟ್ನಿ ಕೊಡಿ ಅಂದ್ರೆ ಕೊಡ್ತಾರೆ. 50 ಗ್ರಾಮಿಂದ ಹಿಡಿದು 100 ಗ್ರಾಮು, 150 ಗ್ರಾಮು, 200 ಗ್ರಾಮು ಈ ರೀತಿ ಎಲ್ಲ ಕೊಡ್ತಾರೆ. ನಾವುಗಳ ಹೆಂಗೆ ಹೋಗ್ಬಿಟ್ಟು ಮಸಾಲೆ ವಡೆ ಕೊಡಿ, ಪಕೋಡ ಕೊಡಿ ಅಂತ ಕೇಳ್ತೀವಲ್ಲ, ಅದೇ ರೀತಿ ಪಾಪಡಿಯಲ್ಲಿ ತುಂಬಾ ಫೇಮಸ್ ಇದು ಪಾಪಡಿ. ನೋಡಿ ನಾವು ಈ ಕಡೆ ಬಂತು ಅಂದ್ರೆ ಚಕ್ಲಿ ಮಾಡ್ತಾ ಇದ್ದಾರೆ. ಇದು ಹೇಗೆ ಅಂದ್ರೆ ಸಾಮಾನ್ಯವಾಗಿ ತುಂಬಾ ದೊಡ್ಡ ದೊಡ್ಡ ಚಕ್ಲಿ, ಬೆಣ್ಣೆ ಮುರುಕು ಅಂತ ಕರಿತೀವಿ ನಾವು. ಅಂದ್ರೆ ಬೆಣ್ಣೆ ಮುರುಕು ಹೆಂಗೆ ಅಂದ್ರೆ ದೊಡ್ಡ ಚಕ್ಲಿ ಮಾಡಿದ್ಮೇಲೆ ಅದನ್ನೆಲ್ಲ ತುಂಡು ತುಂಡ ಮಾಡಿರ್ತಾರೆ. ಇಲ್ಲಿ ನೋಡಿ ದೊಡ್ಡ ದೊಡ್ಡ ಚಕ್ಲಿಗಳು ನಿಮಗಲ್ಲಿ ಕಾಣ್ತಾ ಇದೆ. ನೋಡಿ ಈ ಚಕ್ಲಿಗಳನ್ನ ಮುರಿದು ಕೊಡೋದೇ ಬೆಣ್ಣೆ ಮುರುಕು. ಇದು ನೋಡಿ ತುಪ್ಪದಲ್ಲೇ ಕರೆದಿರ್ತಕ್ಕಂಥ ಚಕ್ಲಿ. ಇವರು ಎಣ್ಣೆ ಯಾವುದಕ್ಕೂ ಉಪಯೋಗಿಸಲ್ಲ. ಪ್ರತಿ ಒಂದು ಐಟಮ್ನು ತುಪ್ಪದಲ್ಲೇ ತಯಾರಿಸ್ತಾರೆ ಇವರು. ಈ ಕಡೆ ಯೂನಿಟ್ ಬಂತು ಅಂದ್ರೆ ಇದಕ್ಕೆ ಘಾಟಿ ಅಂತ ಕರೀತಾರೆ. ಘಾಟಿ ಅಂದ್ರೆ ಈ ಇಷ್ಟಿಷ್ಟುದ್ದ ಒಂಥರ ಕೋಲ್ ತರ ಇರುತ್ತೆ. ನಮ್ಮ ಕಡೆ ಸಾಮಾನ್ಯವಾಗಿ ಇದು ಕಮ್ಮಿ. ಇದು ಘಾಟಿ ಅಂತ ಕರೀತಾರೆ. ಇದು ಕೂಡ ಕಡಲೆ ಹಿಟ್ಟಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಆ ಕಡೆ ಚಕ್ಲಿ, ಈ ಕಡೆ ಘಾಟಿ. ಮುಂಚೆ ತೋರಿಸಿದ್ದು ಪಾಪಡಿ. ಅಂದ್ರೆ ಒಂಥರ ನಮಗೆ ವಿಚಿತ್ರ ಅನ್ಸಿದ್ರು ಅಲ್ಲಿ ಇರ್ತಕ್ಕಂಥ ಜನಗಳಿಗೆ ಇವೆಲ್ಲ ಇಷ್ಟವಾದ ತಿನಿಸುಗಳು. ಈ ಘಾಟಿಗೂ ಚಟ್ನಿ ನೆನ್ಸ್ಕೊಂಡು ತಿಂತಾರೆ. ಚಟ್ನಿ ನೆಂಚ್ಕೊಂಡು ತಿಂದಾಗ ಈ ಘಾಟಿ ಟೇಸ್ಟೇ ಬೇರೆ ತರ ಇರುತ್ತೆ. ಇದಕ್ಕೂ ಉಪ್ಪು ಖಾರ ಎರಡು ಮಿಕ್ಸ್ ಮಾಡಿರ್ತಾರೆ. ನೋಡಿ ಇದು ಸಣ್ಣ ಶೇವು. ಇದು ಮಿಷಿನ್ ನಲ್ಲಿ ಇವರು ಇದನ್ನ ಹಾಕ್ತಾ ಇದ್ದಾರೆ. ನೋಡಿ ಸಣ್ಣ ಶೇವು. ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ರಾಶಿ ಶೇವುಗಳು ಮಾಡಿ ಅದನ್ನ ಆಮೇಲೆ ಈ ಮಿಕ್ಸ್ಚರ್ಗೆ ಇದನ್ನೆಲ್ಲ ಮಿಕ್ಸ್ ಮಾಡೋದು. ನೋಡಿ ಹೆಂಗೆ ಇದು ಮಿಷಿನ್ ಹಂಗೆ ಎಣ್ಣೆನಲ್ಲಿ ಇಟ್ಬಿಟ್ಟು ಸುಮ್ಮನೆ ತಿರುಗ್ತಾ ಇದ್ದಾರೆ. ನೋಡಿದ್ರ ಸಾಮಾನ್ಯವಾಗಿ ನಾವು ಅಂಗಡಿಗಳಿಗೆ ಹೋಗಿ ಏನು ಕೇಳ್ತೀವಿ, ಖಾರ ಶೇವ್ ಕೊಡು ಅಂತ. ಇದೆ ನೋಡಿ, ಇದೇ ಖಾರ ಶೇವ್. ಆ್ಯಕ್ಚುಲಿ ಇದಕ್ಕೆ ಉಪ್ಪು ಖಾರ ಈ ಹಿಟ್ಟಿಗೆ ಮಿಕ್ಸ್ ಮಾಡಿರೋದಿಲ್ವಂತೆ. ಇವ್ರು ಎಲ್ಲ ಕರೆದು ಎಲ್ಲ ಅದು ಡ್ರೈ ಆಗಿ ಕ್ರಿಸ್ಪಿಯಾಗಿ ಬಂದ ಮೇಲೆ ಅದಕ್ಕೆ ಇಂಡಿವಿಜುವಲ್ ಆಗಿ ಅವರು ಉಪ್ಪು ಖಾರ ಎರಡನ್ನು ಮಿಕ್ಸ್ ಮಾಡೋದು. ನೋಡಿ ಹೆಂಗಿದೆ ಇದು ಖಾರ ಶೇವ್. ಅಂದ್ರೆ ಪಾಪ ಬಹಳ ಪೇಷನ್ಸ್ ಬೇಕು. ಯಾಕಂದ್ರೆ ಎಲ್ಲ ಮೆಷಿನರೀಸ್ ಅಲ್ಲಿ ಕರಿತೀವಿ ಅಂತ ನಾವು ಅನ್ಕೊಂಡಿರ್ತೀವಿ. ಆಕ್ಚುಲಿ ಇವ್ರು ಯಾವ್ದು ಮೆಷಿನರೀಸ್ ಅಲ್ಲಿ ಕರಿಯಲ್ಲ. ಇದನ್ನ ಒತ್ತದಕ್ಕೆ ಮಾತ್ರ ಇದೊಂದು ಮೆಷಿನ್ ಇಟ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಪಾಪ ಜನಗಳೇ ಮಾಡ್ತಾ ಇದ್ದಾರೆ. ಬಹಳ ಕಷ್ಟಪಡ್ತಿದ್ದಾರೆ. ನೋಡಿ ನೋಡಿ ಸ್ನೇಹಿತರೆ, ಈ ಕಡೆ ಬಂದ್ವಿ. ಇವರು ಹಲಸಿನ ಚಿಪ್ಸ್ ಕರಿತಾ ಇದ್ದಾರೆ. ಅಂದ್ರೆ ಹಲಸಿನ ಕಾಯಿನ ಕಟ್ ಮಾಡಿ ಈ ರೀತಿ ಒಂದೊಂದೇ ಪೀಸನ್ನ ಕರೆದು ನಮಗೆ ಉಪ್ಪು ಖಾರ ಹಾಕಿ ಸಪ್ಲೈ ಮಾಡೋದು. ಇದಕ್ಕೆ ಹಲಸಿನಕಾಯಿ ಚಿಪ್ಸ್ ಅಂತ ಕರೀತಾರೆ. ನೋಡಿ ಅಲ್ಲಿ ಪಾಪಡಿ ಅಷ್ಟೊಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರಲ್ಲ, ಇಲ್ಲಿ 100 ಗ್ರಾಮ್ಸ್ 50 ಗ್ರಾಮ್ಸ್ ಈ ರೀತಿ ಪ್ಯಾಕ್ ಮಾಡಿ ನೀಟಾಗಿ ಕಳಿಸ್ಕೊಡ್ತಾರೆ ಪ್ರತಿಯೊಂದು ಅಂಗಡಿಗೂ. ನೋಡಿ
ಎಷ್ಟು ಬ್ಯೂಟಿಫುಲ್ ಪ್ಯಾಕಿಂಗ್ ಅಂದರೆ ನಿಮಗೆ ಇವ್ರು ಇಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ದು ನಾವು ಒಂದು ವಾರ ಬಿಟ್ಟು ಓಪನ್ ಮಾಡಿದ್ರು ಇಷ್ಟೇ ಫ್ರೆಶ್ ಆಗಿರುತ್ತೆ. ಇದು ಟೋಟಲ್ ನೋಡಿ ಪ್ಯಾಕಿಂಗ್ ಯೂನಿಟ್ ಇದು. ಹೆಣ್ಮಕ್ಳೆಲ್ಲ ಪ್ಯಾಕ್ ಮಾಡ್ತಾರೆ, ತೂಕ ಮಾಡಿ ಪ್ಯಾಕ್ ಮಾಡ್ತಾರೆ ನೋಡಿ, ತೂಕ ಮಾಡಿ ಮಾಡಿ ಪ್ಯಾಕ್ ಮಾಡ್ತಾರೆ. ಈ ಕಡೆ ಬಂತು ಅಂದ್ರೆ ಇದು ಬಾಳೆಕಾಯಿ ಚಿಪ್ಸ್ ಇದೆ ಆಕ್ಚುಲಿ ನೋಡಿ, ಬಾಳೆಕಾಯಿ ಚಿಪ್ಸು ಎಲ್ಲ 100 ಗ್ರಾಮ್ಸ್ 120 ಗ್ರಾಮ್ಸ್ 120 ಗ್ರಾಮ್ಸ್ ಇರೋದು, 100 ಗ್ರಾಮ್ಸ್ 50 ಗ್ರಾಮ್ಸ್ 200 ಗ್ರಾಮ್ಸ್ 250 ಗ್ರಾಮ್ಸ್ ಈ ರೀತಿ ಪ್ಯಾಕಿಂಗ್ಸ್ ಇದು ಬರ್ತಾ ಇರೋದು. ಬಾಳೆಕಾಯಿ ಚಿಪ್ಸ್ ಇದು ನೋಡಿ, ಅದು ನೀಟ್ ಪಿಲ್ಲೋ ಪ್ಯಾಕಿಂಗ್ ಅಂತ ಕರೀತಾರಲ್ಲ ಇದೆ, ನೀಟಾಗೆ ಸೀಲ್ ಆಗೋಗುತ್ತೆ. ವೀಕ್ಷಕರ, ಫ್ಯಾಕ್ಟ್ರಿ ಒಳಗಡೆ ಎಲ್ಲ ತೋರಿಸಿದ್ದಾಯ್ತು. ಒಂದು ಅಂತಿಮ ಘಟ್ಟಕ್ಕೆ ಬಂದಿದ್ದೀನಿ. ಏನಂದರೆ ಇಲ್ಲಿ ಇವ್ರದ್ದೊಂದು ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದಾರೆ. ಇದೇನೆಂದರೆ ಪೆಟ್ರೋಲು ಡೀಸೆಲ್ಲು ಫ್ಯಾಕ್ಟ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮತ್ತು ಇವರ ವೆಹಿಕಲ್ಸು ಎಲ್ಲೆಲ್ಲಿ ಡೆಲಿವರಿಗೆ ಹೋಗ್ತಾರೆ ಪ್ರತಿಯೊಂದು ಕೂಡ ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅವರೇ ಒಂದು ಇಂಡಿವಿಜುವಲ್ ಬಂಕ್ ಇಟ್ಕೊಂಡಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಈ ಬಿಗ್ ಮಿಶ್ರಾ ಅನ್ನೋ ಒಂದು ಕಂಪನಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಾಪನೆ ಆಗಿದೆ ಕರ್ನಾಟಕದಲ್ಲಿ. ಒಂದು ಸಣ್ಣ ಪೇಡ ಅಂಗಡಿ ಅಂದರೆ ಭಾರತ ಸ್ವತಂತ್ರ ಪೂರ್ವದಲ್ಲಿ ಶುರುವಾದಂಥ ಒಂದು ಈ ಮಿಶ್ರಾ ಪೇಡಾಸ್ ಅನ್ನೋ ಕಂಪನಿ ಇವತ್ತಿಗೆ ಬಿಗ್ ಮಿಶ್ರಾ ಅಂದರೆ ಅಷ್ಟೇ ದೊಡ್ಡದಾಗಿ ಎಸ್ಟಾಬ್ಲಿಷ್ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಪಿಸೋಡ್ಸ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಸ್ನೇಹಿತರು ಸಬ್ಸ್ಕ್ರೈಬ್ ಆಗಿ, ಮತ್ತು ನಮ್ಮ ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ವಿಶೇಷವಾದ ಎಪಿಸೋಡ್ಗೆ ತಮ್ಮ ಮುಂದೆ ಬರ್ತೀನಿ. ನಾನು ಮತ್ತು KM ವೀರೇಶ್ ಹೋಗಿ ಬರ್ತೀವಿ. ನಮಸ್ಕಾರ ವೀಕ್ಷಕರೇ.